me forever on fire. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿದೆ. ಮಂಗಳೂರು ಸಿಟಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಆ ಕಾರ್ಯಾಚರಣೆಗೆ ಶ್ಲಾಘನೆ ವ್ಯಕ್ತವಾಗಿದೆ ಮುಖ್ಯಮಂತ್ರಿಗಳಿಂದ. ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. 75 ಕೋಟಿ ರೂಪಾಯಿ ಮೌಲ್ಯದ 37 ಕೆಜಿ MDMA ಮಾದಕ ದ್ರವ್ಯ ವಶಕ್ಕೆ ತೆಗೆದುಕೊಂಡಿರುವುದು ಮುಖ್ಯಮಂತ್ರಿಗಳಿಂದ ಶ್ಲಾಘನೆಗೊಳಗಾಗಿದೆ. ಯುವಜನರ ಬದುಕಿಗೆ ಎದುರಾಗಲಿದ್ದಂಥ ಅಪಾಯವೊಂದು ತಪ್ಪಿದೆ. ಡ್ರಗ್ಸ್ ಮಾರಾಟ, ಡ್ರಗ್ಸ್ ಸೇವನೆಯ ವಿರುದ್ಧ ನಾವು ಸಮರ ಸಾರಿದ್ದೇವೆ. ನಾನು ಮಂಗಳೂರಿಗೆ ಹೋಗಿದ್ದಾಗ ಅಲ್ಲಿನ ಜನರಿಗೆ ಭರವಸೆ ಕೊಟ್ಟಿದ್ದೆ. ಮಂಗಳೂರಲ್ಲಿ ಡ್ರಗ್ಸ್ ಹಾವಳಿ ತಡೆಗಟ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದೆ. ನಮ್ಮ ಪ್ರಯತ್ನದ ಮೊದಲ ಭಾಗವಾಗಿ ಡ್ರಗ್ಸ್ ಜಾಲ ಪತ್ತೆ ಮಾಡಲಾಗಿದೆ. ರಾಜ್ಯದಾದ್ಯಂತ ಹಬ್ಬಿರುವ ಡ್ರಗ್ಸ್ ಜಾಲವನ್ನು ಬೇರು ಸಹಿತ ಕಿತ್ತೊಗೆಯುತ್ತೇವೆ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಹಳ ದೊಡ್ಡ ಮಟ್ಟದ ಇತಿಹಾಸದಲ್ಲೆಂದು ಕಂಡು ಕೇಳಿರಿದ ರೀತಿಯಲ್ಲಿ ಡ್ರಗ್ಸನ್ನು ವಶಪಡಿಸಿಕೊಳ್ಳಲಾಗಿದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಆ ಪೋಸ್ಟ್ನಲ್ಲಿ ಮಂಗಳೂರು ಸಿಟಿ ಪೊಲೀಸರ ಕಾರ್ಯಾಚರಣೆಯನ್ನು ಕೊಂಡಾಡಿದ್ದಾರೆ. ಈ ಜಾಲವನ್ನು ನಾವು ಹತ್ತಿಕ್ತೇವೆ, ಡ್ರಗ್ಸ್ ವಿರುದ್ಧ ಹೋರಾಟ ಮಾಡ್ತೇವೆ, ಸಮರ ಸಾರಿದ್ದೇವೆ. ಡ್ರಗ್ಸನ್ನು ಸಂಪೂರ್ಣವಾಗಿ ನಾವು ಇದನ್ನು ತಡೆಗಟ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ವಿ. ಆ ಭರವಸೆಯ ಮೊದಲ ಭಾಗವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಸೀಸ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಆತಂಕವೊಂದು ದೂರ ಆಯಿತು ಅಂತ ತಿಳಿಸಿದ್ದಾರೆ. ಆತಂಕವೊಂದು ಎದುರಾಗಬೇಕಾಗಿತ್ತಲ್ಲ, ಯಾಕಂತ ಹೇಳಿದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಹೋಗುತ್ತೆ ಅಂತ ಹೇಳಿದಾಗ ಅದು ಯಾರ್ಯಾರಿಗೆ ಹೋಗುತ್ತೆ? ಯುವಕರೇ ಹೆಚ್ಚಿನ ಟಾರ್ಗೆಟ್ ಆಗಿರುತ್ತೆ. ಯುವಕರ ವಿರುದ್ಧ ಅಂದರೆ ಯುವಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಇದನ್ನು ಮಾರಾಟ ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ. ಯುವಕರ ಆರೋಗ್ಯ, ಯುವಕರ ಭವಿಷ್ಯ ಎಲ್ಲವೂ ಕೂಡ ಹಾಳಾಗ್ತಾ ಇತ್ತು. ಅದು ಕೂಡ ತಪ್ಪಿದೆ ಎನ್ನುವ ಸಮಾಧಾನದ ಮಾತುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು.